ಇಲ್ಲ, ನಾನು ಇತ್ತೀಚೆಗೆ ಭೇಟಿ ಆಗಿಲ್ಲ. ಭಾಳ ವರ್ಷಗಳ ಹಿಂದೆ ಭೇಟಿಯಾಗಿದ್ದು. ಆದರೆ ಭೇಟಿ ಆದಂಥ ಸಂದರ್ಭಗಳಲ್ಲಿ ನಾವು ಅವ್ರನ್ನ ನೋಡಿದಾಗ ಬಹಳ ಮೃದು ಸ್ವಭಾವದವರು ಮತ್ತು ಅವರು ಪ್ರತಿಯೊಬ್ಬರನ್ನು ಕೂಡ ಬಹಳ ಗೌರವದಿಂದ ಪ್ರೀತಿಯಿಂದ ಕಾಣ್ತಿದ್ರು. ಅವ್ರು ಅವ್ರು ಪ್ರೀತಿಸೋ ಒಂದು ರೀತಿ, ಅವರು ಎಕ್ಸ್ಪ್ರೆಸ್ ಮಾಡ್ತಾ ಇದ್ದ ರೀತಿಯನ್ನು ನೋಡಿದರೆ ಅದೆಷ್ಟು ಹೃದಯ ತುಂಬ ಪ್ರೀತಿಯ ಕಣಜು ಅವರಲ್ಲಿ ಎಷ್ಟು ತುಂಬಿತ್ತು ಅಂತ ಹೇಳಿದ್ರೆ ಅದು ಸಾಧ್ಯ ಆಗೋದಿಲ್ಲ ಹೇಳೋದಕ್ಕೆ. ಅದನ್ನು ಆ ಕ್ಷಣದಲ್ಲಿ ಅನುಭವಿಸಿದವರಿಗೆ ಮಾತ್ರ ಅದು ಗೊತ್ತಿರ್ತದೆ. ಅದರಿಂದ ಭಾಳ ಸಲ ನಾನು ಭೇಟಿಯಾಗಿದೆ. ಆ ನಂತರದಲ್ಲಿ ನಾನು ಭೇಟಿ ಆಗಿರಲಿಲ್ಲ. ಅವ್ರನ್ನ ನೋಡಿದಾಗೆಲ್ಲ ನನಗೆ ಒಂದು ರೀತಿಯ ದೈವಿಕ ಭಾವನೆ ಬರ್ತಿತ್ತು. ಮತ್ತು ಅವರು ಕೂಡ ಹಾಗೇ ಇರ್ತಿದ್ರು ಕೂಡ. ಅದು ವೈಯಕ್ತಿಕವಾಗಿ ಅವರ ಗುಣಧರ್ಮಗಳು ಇಂಥ ದೊಡ್ಡ ಒಂದು ಸ್ಥಾನಮಾನಗಳನ್ನು ಜಗತ್ಪ್ರಸಿದ್ಧಿಯನ್ನು ಪಡ್ಕೊಂಡ್ರೂ ಕೂಡ ಸಹಜವಾದ ಬದುಕನ್ನು, ಒಂದು ನೈಜವಾದ ಬದುಕನ್ನು ಮತ್ತು ಒಂದು ಸಾಂಸ್ಕೃತಿಕವಾಗಿ ಒಂದು ಮಾದರಿಯ ಬದುಕನ್ನು ಬದುಕಿದಂಥವರು ಕೂಡ. ಆ ರೀತಿಯ ಬದುಕನ್ನು ಬದುಕೋದು, ಆಮೇಲೆ ತುಂಬ ಸ್ವಾಭಿಮಾನಿ, ಕಠಿಣವಾದ ಒಂದು ನಿಲುವುಗಳನ್ನು ಅವರು ತಗೊಳ್ತಿದ್ರು ಮತ್ತು ವೃತ್ತಿ ಧರ್ಮವನ್ನು ಅತ್ಯಂತ ನಿಷ್ಠೆಯಿಂದ ಪ್ರಾಮಾಣಿಕವಾಗಿ ಪಾಲಿಸ್ತಾ ತಮ್ಮನ್ನು ತಾವು ಸಂಪೂರ್ಣವಾಗಿ ಬದುಕಿನಾದ್ಯಂತ ಅರ್ಪಣೆ ಮಾಡಿಕೊಂಡಂಥದ್ದು. ಹಾಗಾಗಿ ಅವರಿಗಾಗಿಯೇ ಈ ಒಂದು ಸಂಗೀತ ಜಗತ್ತು ಹುಟ್ಟಿದೆಯೋ ಅಥವಾ ಸಂಗೀತ ಜಗತ್ತಿಗಾಗಿ ಅವರು ಹುಟ್ಟಿದ್ರು ಅನ್ನೋ ಹಾಗೆ ಒಂದಕ್ಕೊಂದು ಅದನ್ನು ಬಿಡಿಸಿ ಬೇರೆ ಮಾಡಿ ನಾವು ನೋಡಲಿಕ್ಕೆ ಸಾಧ್ಯ ಆಗೋದಿಲ್ಲ. ಅಷ್ಟು ಆ ಸಾಮ್ರಾಜ್ಯದಲ್ಲಿ ತಲ್ಲೀನರಾಗ್ಬಿಡ್ತಿದ್ರು ಅವರು. ಸಂಗೀತ ಸಾಮ್ರಾಜ್ಯದಲ್ಲಿ ತಲ್ಲೀನರಾಗ್ಬಿಡ್ತಿದ್ರು. ಏನೋ ಹೇಳ್ಬೋದು, ಕನ್ನಡಕ್ಕೆ ಬಹಳ ದೊಡ್ಡ ಕೊಡುಗೆ ಇದೆ. ಇಷ್ಟು ಭಾಷೆಗಳಲ್ಲಿ ಸುಮಾರು ಒಂದು 15-20 ಭಾಷೆ ಮಾಡಿರ್ಬೋದು ಅನ್ಕೋತೀನಿ. ಅವರು ಕೆಲವೊಂದು ಕಡೆ ಹೇಳ್ಕೊಂಡಿದ್ದಾರೆ ಕೂಡ. ಒರಿಸ್ಸಾ ಭಾಷೆಯಲ್ಲಿ, ಬಂಗಾಳಿ ಭಾಷೆಯಲ್ಲಿ, ಪಂಜಾಬಿ, ತುಳು, ಕೊಂಕಣಿ, ದಕ್ಷಿಣದ ಭಾಷೆಗಳು, ತಮಿಳು, ಕನ್ನಡ, ತೆಲುಗು, ಜರ್ಮನು, ಜಪಾನ್, ಆ ಥರದ ಫ್ರೆಂಚು, ಆ ಥರದ ಭಾಷೆಗಳೆಲ್ಲ ಹಾಡಿದ್ದಾರೆ. ಅಂದರೆ ಅದಷ್ಟು ಸುಲಭವಾಗಿ ಒಲಿಯುವಂಥದ್ದಲ್ಲ. ಅವರು ನಮ್ಮ ಭಾಷೆಯನ್ನು ತಮ್ಮದಾಗಿಸ್ಕೊಳ್ತಕ್ಕಂಥದ್ದು ಕ್ಷಣಾರ್ಧದಲ್ಲಿ. ಅದಕ್ಕೊಂದು ದೊಡ್ಡ ಕೃಷಿನೇ ಬೇಕು. ನಾವೊಂದು ಭಾಷೆನ ಕಲಿಬೇಕು ಅಂತಂದರೆ ಅಷ್ಟು ಸುಲಭವಾದ ಒಂದು ಭಾಷೆನ ಹೇಳೋದು. ಒಂದು ಭಾಷೆ, ನಮ್ಮ ಅಕ್ಕಪಕ್ಕದ ರಾಜ್ಯದ ಭಾಷೆನೇ ಅರುಕು ಮುರುಕು ಮಾತಾಡ್ತೀವಿ ನಾವು. ಸಂಪೂರ್ಣವಾಗಿ ಕಲಿಬೇಕು, ಬರ್ಕೊಳ್ಬೇಕು, ಅದನ್ನು ಧ್ಯಾನ ಕೊಟ್ಟು ಅದನ್ನು ಗಮನಿಸಿ ಅಪಭ್ರಂಶವಾಗದೆ ಸ್ಫುಟವಾಗಿ ಹಾಡಬೇಕು ಅಂದರೆ ಅದು ಜಾನಕಿ ಅಮ್ಮವ್ರಿಗೆ ಮಾತ್ರ ಸಾಧ್ಯ ಆಯಿತು. ಅದು ಅವರೊಬ್ಬರೇ. ಇನ್ನೂ ಬಹಳ ದೊಡ್ಡದ ಎತ್ತರದ ದೇಶದ ಗಾಯಕಿಯರು ಇರಬಹುದು, ಬಟ್ ಈ ವಿಷಯದಲ್ಲಿ ಜಾನಕಮ್ಮ ಅವ್ರನ್ನ ಬಿಟ್ಟರೆ ಮತ್ತಾರೂ ಸರಿಸಾಟಿ ಅಲ್ಲ ಅವರಿಗೆ ಅನ್ನೋದು. ವಿಶೇಷವಾಗಿ ಅವರು ಕೊನೆಯ ಕ್ಷಣಗಳನ್ನು ನಮ್ಮ ಮೈಸೂರಿನ ಸಾಮ್ರಾಜ್ಯ, ನಮ್ಮ ಸಾಂಸ್ಕೃತಿಕ ನಗರಿಯಲ್ಲೇ ಅವರು ತನ್ನ ಬದುಕನ್ನು ಕೊನೆಗಾಣಿಸ್ಕೋಬೇಕು ಅಂತ ಅವರು ಅಭಿಲಾಷೆ ಪಟ್ಟಿದ್ದು ಕೂಡ ಯಾರಿಗೇನು ಅನಿಸುತ್ತೋ ನನಗೆ ಇದು ನಮ್ಮ ರಾಜ್ಯದ ನಮ್ಮ ಭಾಗ್ಯ ಅಂತ ನಾನು ಭಾವಿಸ್ತೀನಿ. ಅಂತಹ ಒಂದು ಸಾಮ್ರಾಜ್ಞಿಯನ್ನು ನಮ್ಮ ರಾಜ್ಯದ, ನಮ್ಮ ಮೈಸೂರಿನ ಮಣ್ಣಿನಲ್ಲಿ ನಾವೆಲ್ಲ ಸೇರಿ ಮಣ್ಣು ಮಾಡೋದು ಅಂತಂದರೆ ನಿಜಕ್ಕೂ ಕೂಡ ಅದು ಕನ್ನಡಿಗರ ಭಾಗ್ಯ. ಅಗತ್ಯ ಇದೆ ಅದನ್ನು ಹೌದು, ಖಂಡಿತ ಅಗತ್ಯ ಇದೆ. ಯಾವ ನೆಲ ಆದ್ರೇನು, ಯಾವ ಭಾಷೆ ಆದ್ರೇನು ಅಂತಹ ಒಂದು ಸಾಮ್ರಾಜ್ಞಿಯನ್ನು ನಾವಿಲ್ಲಿ ಇಟ್ಕೊಂಡಿದ್ದೀವಿ ಅಂತ ಹೇಳಿದ್ರೆ ಆ ನೆನಪನ್ನು ನಾವು ಚಿರಸ್ಥಾಯಿಯಾಗಿ ಉಳಿಸ್ಬೇಕಾಗ್ತದೆ. ನಾನು ಸಹ ಆ ಒಂದು ಅನಿಸಿಕೆಯಲ್ಲೇ ಭಾವನೆಯಲ್ಲೇ ಇದ್ದೇನೆ. ಸರ್ಕಾರದಕ್ಕೆ ನಾನು ಗಮನಕ್ಕೆ ಕೊಡ್ತೇನೆ ಅಂತಕ್ಕಂಥ ಸರ್ಕಾರವೂ ಕೂಡ ಅದನ್ನು ಬಹುಶಃ ಒಪ್ತಾರೆ ಅಂತ ನಾನು ಅಂದ್ಕೊಂಡಿದ್ದೇನೆ. ಆಗಬೇಕು. ಧನ್ಯವಾದ. ನಮಸ್ಕಾರ.